ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೇನೆ. ಇವತ್ತು ಬೆಳಿಗ್ಗೆ ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ. ಮಶ್ರೂಮ್ ಬಿರಿಯಾನಿ ಮಾಡಿ ಚಹಾ ಎಲ್ಲ ಕುಡಿದು ನಾವೀಗ ಹೊರಟಿದ್ದು ಎಲ್ಲಿಗೆ ಅಂದರೆ 9 ಗಂಟೆಗೆ. ನಮ್ಮದೊಂದು ಗ್ರೂಪ್ ಉಂಟು, ಧರ್ಮಸ್ಥಳ ಗ್ರೂಪು. ಅಲ್ಲಿಗೆ ಬಂದಿದ್ದೇನೆ. ಇವಳು ನನ್ನ ಮಗಳು, ಇವರೆಲ್ಲ ಇದ್ದಾರೆ. ನನ್ನ ಮಗ ಬುಕ್ಕದ ಗ್ರೂಪ್ ಉಂಟು. ಗ್ರೂಪು ಒಟ್ಟು 12 ಮಂದಿ ಇದ್ದಾರೆ. ಯಾರು ಸರಿಯಾಗಿ ಬರುವುದೇ ಇಲ್ಲ ಗ್ರೂಪಿಗೆ. ನಾನು 1 ತಿಂಗಳಾಯಿತು ಸೇರಿ ಅಷ್ಟೇ. ನಾವೊಂದು ಸುರಕ್ಷಾ ಮಾಡಬೇಕು ಅಂತ ಸೇರಿದ್ದು. ಸುರಕ್ಷೆ ಬೇಕಿತ್ತು, ಹಾಗಾಗಿ 1 ತಿಂಗಳಾಯಿತು ಸೇರಿ. ಧರ್ಮಸ್ಥಳ ಗ್ರೂಪು. ಇವರೆಲ್ಲ ಮಾತಾಡ್ತಿದ್ದಾರೆ. ಯಾರೂ ಬರುವುದಿಲ್ಲ ಸರಿಯಾಗಿ, ಯಾರು ಸರಿಯಾಗಿ ಹಣನೂ ಕೊಡುವುದಿಲ್ಲ. ಇಬ್ಬರೇ ಬರೋದು, 2-3 ಜನ ಇದ್ದಾರೆ ಅಷ್ಟೇ ಇವತ್ತು. ನಕಲಿ ನೋಟ್ ಇಟ್ಕೊಂಡು ಆಟ ಆಡ್ಲಿಕ್ಕೆ ಅಂತ ಚಿಲ್ಲರಿ ಅದನ್ನು ಅವ್ರಿಗೆ ಕೊಟ್ಟು ಚಿಲ್ಲರಿ ಕೊಡಿ ಅಂತ ಕೇಳಲಿಕ್ಕೆ ಹೋಗ್ತಾ ಇದ್ದಾಳೆ. ನಾವೆಲ್ಲ ತಮಾಷೆ ಮಾಡಿ ಚಿಲ್ಲರಿ ತಗೊಂಡು ಹಾಗೆ ಹೋದ್ಲು ಕೇಳಲಿಕ್ಕೆ. ಅವರು ತಗೊಂಡು ಚಿಲ್ಲರಿ ಕೊಡಲಿಲ್ಲ. ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಅವರು ನೋಡ್ತಾ ಇದ್ದಾರೆ, ಫೋನಲ್ಲಿ ಮಾತಾಡ್ತಾ ನೋಟು ನೋಡ್ತಾ ಇದ್ದಾರೆ, ಹೌದಾ ಅಲ್ವಾ ಅಂತ. ಅವ್ರಿಗೆ ಗೊತ್ತಾಯ್ತಾ ಅಂತ. ಅದಕ್ಕೆ ಇವಳನ್ನು ಕರೆದೇವೆ ನಾವು, ಬಾ ಅಂತ. ಅವ್ರಿಗೆ ಗೊತ್ತಾಯ್ತು, ಬಾ ಅಂತ ಕರೀತಾ ಇದ್ದಾರೆ, ಕರೀತಿದ್ದಾರೆ ಅವಳನ್ನು. ಹಾಗೆ ಬಂದ್ಲು ಅವಳು. ಮಾತಾಡ್ತಾ ಇದ್ದೇವೆ ಗ್ರೂಪಿನ ಬಗ್ಗೆ ಎಲ್ಲ. ಈಗ ಅವರು ಫೋನಲ್ಲಿ ಮಾತಾಡಿ ಬಂದರು. ಅವ್ರಿಗೆ ಗೊತ್ತಾಯಿತು. ನಕಲಿ ನೋಟ್ ಅವಳಿಗೆ ಕೊಟ್ಟರು. ಅವ್ರಿಗೆ ಗೊತ್ತಾಗೋದಿಲ್ಲ, ಅವ್ರಿಗೆ ಗೊತ್ತಾಯ್ತು. ಗ್ರೂಪಿದ್ದೆಲ್ಲ ಸೈನ್ ಎಲ್ಲ ಹಾಕ್ಲಿಕ್ಕಿತ್ತು, ಎಲ್ಲ ಹಾಕಿ ಆಯಿತು. ಹೊರಟಿದ್ದು ಮಕ್ಕಳು ಕೂತಿದ್ದಾರೆ. ಪೇಪರಲ್ಲಿ ಬಿಗ್ ಬಾಸ್ ಬಂದಿದೆ ಅಂತ, ಇವತ್ತು ಬಿಗ್ ಬಾಸ್ ಶುರು. ಅದನ್ನು ನೋಡ್ತಾ ಇದ್ದಾರೆ. ಹಾಗೆ ಮನೆ ಬಂದ್ವಿ. ಮನೆ ಬಂದು ಸ್ವಲ್ಪ ಚಿಲ್ಲರೆ ಇತ್ತು, ಅದನ್ನೆಲ್ಲ 5 ರೂಪಾಯಿದು, 10 ರೂಪಾಯಿದು, 1 ರೂಪಾಯಿದು, 2 ರೂಪಾಯಿದು ಎಲ್ಲ ಬೇರೆ ಬೇರೆ ಇಟ್ಟಿದ್ದೇನೆ. ಎಲ್ಲ ಲೆಕ್ಕ ಮಾಡಿ ಟೋಟಲ್ 1,000 ರೂಪಾಯಿ ಆಯಿತು. ಸ್ವಲ್ಪ ಅರ್ಜೆಂಟ್ ಇತ್ತು, ಹಾಗಾಗಿ ತೆಗೆದದ್ದು ಡಬ್ಬದಿಂದ. ಎಲ್ಲ ಲೆಕ್ಕ ಮಾಡಿ ಎಲ್ಲ ತೊಟ್ಟೆಗೆಲ್ಲ ತುಂಬಿಸಿ ಬಾಬು ಹಸ್ಬೆಂಡ್ ಅಂಗಡಿಗೆ ಕೊಡ್ಬೇಕಂತ ತಗೊಂಡೋಗ್ತಾರೆ. ಇವಾಗ ಅರ್ಜೆಂಟ್ ಇರುವಾಗ ಎಲ್ಲನೂ ತೆಗಿಬೇಕಾಗ್ತದೆ, ಎಂತ ಮಾಡೋದು. ಇದು 10 ರೂಪಾಯಿದ್ದು. ಇವಳು ಮಗಳು ಬರೀತಿದ್ದಾಳೆ. ಇದು 5 ರೂಪಾಯಿದ್ದು. ಈಗ ನನ್ನ ಹಸ್ಬೆಂಡು ಚಿಕನ್ ಪದಾರ್ಥ ಮಾಡ್ತಾ ಇದ್ದಾರೆ ನೋಡಿ. ಚಿಕನ್ ಬೇಯ್ತಾ ಉಂಟು. ಚಿಕನ್ ಎಲ್ಲ ಬೇಯಿಸಿ ಈಗ ಬೇಯ್ತಾ ಉಂಟು. ಹಾಗೆ ಪದಾರ್ಥ ಚಿಕನ್ ಗಸಿನೂ ರೆಡಿ ಆಯಿತು. ಚಿಕನ್ ಗಸಿ ಮಾಡಿದ್ದೇವೆ ಇವತ್ತು.
ಹಸ್ಬೆಂಡ್ ಚಿಕನ್ ಗಸಿ ಎಲ್ಲ ಚೆಂದ ಮಾಡ್ತಾರೆ. ಹಾಗೆ ಊಟ ಎಲ್ಲ ಮಾಡಿ ಆಯಿತು. ಇದು ನನ್ನ ಮಗ ಮೆಹಂದಿ ಇಡ್ತಿದ್ದಾನೆ ಕೈಗೆ. ಅವನಿಗೆ ನಾಳೆಲ್ಲ ನಾಡಿದ್ದು ಸ್ಕೂಲಲ್ಲಿ ಮೆಹಂದಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಉಂಟಂತೆ, ಚಿತ್ರ ಬಿಡಿಸ್ಲಿಕ್ಕೆ ಮೆಹಂದಿಯಲ್ಲಿ. ಅದಕ್ಕೆ ಅವನಿಗೆ ಗೊತ್ತಿಲ್ಲ, ಅದಕ್ಕೆ ನನ್ನ ಕೈಗೆ ಮೊದಲು ಇಟ್ಟು ನೋಡೋದು ಹೇಗೆ ಆಗ್ತದೆ ಅಂತ ಟ್ರೈ ಮಾಡ್ತಾ ಇದ್ದಾನೆ. ಮೆಹಂದಿ ಕಾಂಪಿಟೇಷನ್ ಹಾಗೂ ಈಗ ಇಟ್ಟ ಸ್ವಲ್ಪ ಈ ಥರ ಇಟ್ಟಿದ್ದಾನೆ. ಹೇಗಿದೆ ಫ್ರೆಂಡ್ಸ್ ಮೆಹಂದಿ ನನ್ನ ಮಗ ಬಿಡಿಸಿದ್ದು? ಚೆನ್ನಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಇವತ್ತು ಮೆಹಂದಿ ಎಲ್ಲ ಇಟ್ಟಾದಮೇಲೆ ಅವನ ಫ್ರೆಂಡು ಬಂದ, ಸ್ಕೂಲಿದ್ದು ಫ್ರೆಂಡು, ಆಟ ಆಡಲಿಕ್ಕೆ ಹೋದರು. ಹಾಗೆ ಒಂದು 5 ಗಂಟೆಗೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಉಂಟು ನಮ್ಮೂರಲ್ಲಿ. ಸಿಡಿಲು ಮಿಂಚು ಎಲ್ಲ ಉಂಟು, ತುಂಬ ಮಳೆ ಬರ್ತಾ ಉಂಟು. ಸುಮಾರು ಒಂದು ಅರ್ಧ ಗಂಟೆನ ಮಳೆ ಬಂತು, ಸಿಕ್ಕಾಪಟ್ಟೆ ಮಳೆ ಬಂತು. ನಿಮ್ಮ ಕಡೆ ಮಳೆ ಇದೆಯಾ ತಿಳಿಸಿ. ಹಾಗೆ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಿದ್ದೇನೆ. ಬಾಯ್. ಇನ್ನೊಂದು